ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ತುಂಬಾ ಸಂತೋಷದಲ್ಲಿಂತ ಒಂದು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ. ಮನಸ್ಸಲ್ಲಿರೋ ಎಲ್ಲ ಬಾಧ ದೇವರು ತೆಗೆದು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಮಧ್ಯಾಹ್ನನೇ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ನಿಮ್ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಈ ಒಂದು ವಾಕ್ಯ ಓದ್ಕೋಣ. ಇಬ್ರಿಯರಿಗೆ 10ನೇ ಅಧ್ಯಾಯ 23ನೇ ವಚನ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆಮೆನ್. ಓಕೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನ ಹುಡುಕ್ತಾನ. ಆಮೆನ್. ನಾವು ದೇವರಿಗೆ ಹುಡುಕಲ್ಲ, ದೇವರು ನಮಗೆ ಹುಡುಕಿ ಒಂದು ವಾಗ್ದಾನ ಕೊಡ್ತಾನ. ಒಂದು ವಾಗ್ದಾನ ಕೊಟ್ಟಾತನು ನಂಬಿಗಸ್ತಾನ. ಹಲ್ಲೆಲೂಯಾ. ಏನಾದ್ರೂ ನಿಮ್ಗೆ ವಾಗ್ದಾನ ಕೊಟ್ಟನಂತಂದ್ರೆ ಇದೇ ತಿಂಗಳ ನೆರವೇರ್ತದಂತಲ್ಲ. ಏನಾನ ವಾಗ್ದಾನ ಕೊಟ್ಟನಂದ್ರೆ ಇವತ್ತು ಕೊಟ್ಟದ್ದು ನಾಳೆಗೆ ನೆರವೇರ್ತದಂಬದಲ್ಲ. ಇವತ್ತು ನಿನಗೆ ವಾಗ್ದಾನ ಕೊಟ್ಟದ್ದು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾರದಲ್ಲಿ ನೆರವೇರ್ತದಂತಲ್ಲ. ನಿನಗೆ ಕೊಟ್ಟು ವಾಗ್ದಾನಕ್ಕ ಸಮಯ ಇರ್ತದ. ಅಬ್ರಾಹ್ಮನಿಗೆ ಕೊಟ್ಟದ್ದು ಮಾತು ಸಮಯ ಆಯ್ತು, ಮೋಶೆಗೆ ಕೊಟ್ಟದ್ದು ಮಾತು ಸಮಯ ಆಯ್ತು. ಎಲ್ಲದಕ್ಕೊಂದು ಸಮಯ ಇಡ್ತದ. ಅದು ಸಮಯ ತಕ್ಕಂತಾನೆ ವಾಗ್ದಾನ ನೆರವೇರಿಸ್ತಾನ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಒಬ್ಬರಿಗೆ ಜೀವದ್ಲಿಂತ ನನಗೆ ದೇವರ ಆತ್ಮ ಹೇಳ್ತಾನೆ, ಒಬ್ಬರಿಗೆ ಜೀವ ಉಳಿಸಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅವಾಗ ನಿನಗೆ ವಾಗ್ದಾನ ಕೊಟ್ಟದು ಇವತ್ತ ನಿನಗೆ ನೆರವೇರಿಸ್ತಾನ ಅಂತ ಹೇಳ್ತಾ ಇದ್ದೇನೆ. ಅವತ್ತ ನಿನ್ನ ಜೀವ ಕಳ್ಕೊಂತಾ ಇದ್ದೀನಿ ನೀನು, ಅವತ್ತ ನೀನು ಸಾಯ್ತಾ ಇದ್ದೀನಿ, ನೀನು ಸಾವಿನ ಹತ್ರ ಇದ್ದೀನಿ, ನೀನು ರೋಗದ ಹತ್ರ ಇದ್ದೀನಿ ನೀನು. ನನಗೆ ಡಾಕ್ಟರ್ ಕೈ ಬಿಟ್ರು, ಮನೆಯವರು ಕೈ ಬಿಟ್ರು, ಎಲ್ಲರೂ ಕೈ ಬಿಟ್ರಿ ಅಂತ ನೀನು ಅಳ್ತಾ ಕುಂತಾಗ ನೀನು ದೇವರು ಉದ್ಧಾರ ಮಾಡಿದ, ಆ ರೋಗ ಬಿಡುಗಡೆ ಕೊಟ್ಟ, ಅವಾಗ ನಿನಗೆ ಕೊಟ್ಟು ವಾಗ್ದಾನ ಇವತ್ತು ನೆರವೇರ್ಸಕತ್ತಾನ. ನಿನಗೆ ಏನಂತ ಕೊಟ್ಟಿದ್ದ ದೇವರು, ನಿನಗೆ ವಾಗ್ದಾನ ಕೊಟ್ಟದ್ದು ದೇವರೇ ನೆರವೇರ್ಸಕತ್ತಾನ. ನಿನಗೇನು ಕೊಟ್ಟಾನ ಪರಮಾತ್ಮಗೆ ಚೆನ್ನಾಗಿ ಗೊತ್ತದ. ಭಯ ಪಡಬೇಡ ಮಗಳೇ. ನಿನಗೇನ್ ಕೊಟ್ಟಾನ ದೇವರು, ದೇವರಿಗೆ ಚೆನ್ನಾಗಿ ಗೊತ್ತದ. ಭಯ ಪಡಬೇಡ ಮಗನೇ. ನಿನಗ್ ವಾಗ್ದಾನ ಕೊಟ್ಟಾತನು ನಂಬಿಗಸ್ತನು. ಮನುಷ್ಯ ಕೊಟ್ಟಿಲ್ಲ, ದೇವರು ಕೊಟ್ಟಾನ. ಆ ದೇವರು ವಾಗ್ದಾನ ಕೊಟ್ಟಾನಲ್ಲ, ಅದಕ್ಕೆ ಯಾರ ಕೈಲಿ ಅಡ್ಡೆ ತಡೆ ಆಗ್ಲಾರ್ದಂಗ ದೇವರೇ ಕಾಪಾಡ್ತಾನ. ಆಮೇಲೆ ಹಲ್ಲೆಲೂಯಾ. ಏನು ದೇವರು ಕೊಟ್ಟಾನ? ನೀನು ಪ್ರಾರ್ಥನಾದಾಗ ಬೆಳಿತೀಯ ಅಂತ ಕೊಟ್ಟಾನ. ಏನು ದೇವರು ವಾಗ್ದಾನ ಕೊಟ್ಟಾನ? ನಿನ್ನ ಮನೆ ಕಟ್ತದಂತ ವಾಗ್ದಾನ ಕೊಟ್ಟಾನ. ನಿನಗೇನು ವಾಗ್ದಾನ ಕೊಟ್ಟಾನ? ನಿನಗೆ ಸೇವೆ ಮಾಡ್ತಿ ಅಂತ ಕೊಟ್ಟಾನ. ನಿನಗೇನು ವಾಗ್ದಾನ ಕೊಟ್ಟಾನ? ನಿನಗೆ ಕಳ್ಕೊಂಡದ್ದು ಕೆಲ್ಸ ನಿನಗೆ ಸಿಕ್ತದಂತ ಕೊಟ್ಟಾನ. ದೇವರಿಗೆ ಸ್ತೋತ್ರ. ನಿನಗೇನೇನು ಕೊಟ್ಟಾನೋ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅದರಲ್ಲಿ ಒಂದಾದ್ರೂ ಮಿಸ್ ಆಗಲ್ಲ, ಒಂದಾದ್ರೂ ಫೇಲ್ ಆಗಲ್ಲ. ನಿನಗೆ ನಂಬಿಗಸ್ತನು ದೇವರಾನ, ನೀನಲ್ಲ. ಪರಮಾತ್ಮ ನಂಬಿಗಸ್ತನಾನ. ನೀನ್ ಅಪನಂಬಿಕೆ ಆಗಿದ್ರೆ ಬಿ ಪರಮಾತ್ಮ ನಿನಗೆ ಕ್ಷಮಿಸಿ ನಂಬಿಗಸ್ತನು. ವಾಗ್ದಾನ ಕೊಟ್ಟಾತನು ಪೂರಾ ಮಾಡ್ತಾನ. ಹಲ್ಲೆಲೂಯಾ. ಏನು ವಾಗ್ದಾನ ಕೊಟ್ಟ? ವಿಷಯಕ್ಕಾಗಿ ವಾಗ್ದಾನ ಕೊಟ್ಟ. ದೇವರೇ ಸ್ತೋತ್ರ. ನೀನು ಪ್ರಾರ್ಥನಾ ಮಾಡುವಾಗ ಆತ್ಮದಾಗ ಪವಿತ್ರ ಆತ್ಮ ಹೇಳ್ತಾ ನಿನಗೆ ಇದೇ ವಾಗ್ದಾನ ದೇವರು ಕೊಟ್ಟಾನ. ದೇವರಿಗೆ ಸ್ತೋತ್ರ. ಆ ಪ್ರಾರ್ಥನಾದಾಗ ಕೊಟ್ಟು ವಾಗ್ದಾನ ಇವತ್ತು ನೆರವೇರ್ಸಕತ್ತಾನ. ಹಲ್ಲೆಲೂಯಾ. ದೇವ್ರು ನಮಗ್ ವಾಗ್ದಾನ ಕೊಟ್ಟಾನ. ಜೀವಮಾನ ಪೂರ್ತಿ ಒಬ್ಬನಾದ್ರೂ ನನ್ನ ಮುಂದೆ ನಿಂದ್ರದಿಲ್ಲ ಅಂತ ವಾಗ್ದಾನ ಕೊಟ್ಟಾನ. ಮೋಶನ ಸಂಗಡ ಇರೋ ದೇವರು ನನ್ನ ಸಂಗಡ ಇರ್ತಾನಂತ ವಾಗ್ದಾನ ಕೊಟ್ಟಾನ. ಅನೇಕ ರೀತಿಲಿಂತ ವಾಗ್ದಾನ, ಜಗ್ಗಿ ವಾಗ್ದಾನ ಕೊಟ್ಟಾನ. ದೇವರಿಗೆ ಸ್ತೋತ್ರ. ಒಂದು 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 ನೆರವೇರಿಸ್ತಾನ. ಆಮೇಲೆ ಹಲ್ಲೆಲೂಯಾ. ನೋಡ್ರಿ, ಒಂದು ದಿವ್ಸಕ್ಕೆ ನಾವ್ ಎಷ್ಟ್ ಟೈಮ್ ಊಟ ಮಾಡ್ತೀವಿ? 3 ಟೈಮ್ ಊಟ ಮಾಡ್ತೀವಿ. 3 ಟೈಮ್ ಒಟ್ಟಿಗೆ ಊಟ ಮಾಡ್ತೀವಿ? ಮಾಡಲ್ಲ. ಬೇರೆ 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 ಟೈಮ್ ಪ್ರಕಾರ ನಾವು ಊಟ ಮಾಡ್ತೀವಿ. ಹಂಗೇನೆ ದೇವರು ಕೊಟ್ಟ ವಾಗ್ದಾನ ಒಮ್ಮಲಿಗೆ ನೆರವೇರಿಸಲ್ಲ, ಒಂದು 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 ನೆರವೇರಿಸ್ತಾನ. ಹಲ್ಲೆಲೂಯಾ. 3 ಟೈಮ್ ಒಟ್ಟಿಗೆ ಊಟ ಮಾಡಕ್ಕಾಗಲ್ಲ. ಮುಂಜಾನೆ, ಮಧ್ಯಾಹ್ನ, ರಾತ್ರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯಾವ ವಾಗ್ದಾನ ಯಾವ ಕಾಲದಲ್ಲಿ ಯಾವಾಗ ನಡೆಸಬೇಕು, ನೆರವೇರಿಸಬೇಕು ಕರ್ತನಿಗೆ ಚೆನ್ನಾಗಿ ಗೊತ್ತದ. ಯಾಕಂದ್ರೆ ಆತ ನಂಬಿಗಸ್ತಾನ. ಆ ಸಮಯ ತಕ್ಕಂತಾನೆ ವಾಗ್ದಾನ ನೆರವೇರಿಸ್ತಾನ. ಆ ಸಮಯ ತಕ್ಕಂತಾನೆ ಕಾರ್ಯ ಪೂರ ಮಾಡ್ತಾನ. ಆ ಸಮಯ ತಕ್ಕಂತ ವಾಗ್ದಾನ ಇದ್ರ ಸಲಿಗೆ ನೆರವೇರಿಸ್ತಾನ. ಆ ಕಷ್ಟ ಕಾಲ ನಿನಗೆ ಬಂದಿರಬೇಕು, ಆ ವಾಗ್ದಾನ ನೆರವೇರಬೇಕು. ಹಲ್ಲೆಲೂಯಾ. ಕಷ್ಟ ಬಂದಾಗ ನೆರವೇರಿಸ್ತಾನ. ಆ ವಾಗ್ದಾನ ಆ ಕಷ್ಟಕ್ಕ ಮ್ಯಾಚ್ ಆಗ್ತದ. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೋಡ್ರಿ, ನಾನು ನಿಮ್ಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ. ಕಷ್ಟ ಕಾಲದಲ್ಲಿ ದೇವರು ಮೊರೆ ಇಡಂತ ವಾಗ್ದಾನ ಅದ. ಆಮೆನ್.
ಅಲ್ಲೆಲುಯ್ಯ. ದೇವರು ಬಂದು ಬಿಡಿಸ್ತಾನ. ಅಲ್ಲೆಲುಯ್ಯ. ಆವಾಗ ವಾಗ್ದಾನ ಯಾರಿಗೆ ನಾವು ಕೊಟ್ಟಿದ್ದನೋ ಅದು ನಿನಗೆ ಕಷ್ಟ ಬಂದಾಗ ಪ್ರಾರ್ಥನೆ ಮಾಡಿದ್ರೆ ಅದು ನೆರವೇರ್ತಾನ. ಆ ಕಷ್ಟ ಕಾಲದಲ್ಲಿ ನೀನು ಪ್ರಾರ್ಥನೆ ಮಾಡಿದ್ಯಾ, ದೇವರಿಗೆ ಸ್ತೋತ್ರ, ದೇವರು ಬಂದು ಬಿಡಿಸ್ತಾನ. ಅಲ್ಲೆಲುಯ್ಯ. ದೇವರಿಗೆ ನಂಬು ಮಗಳೇ, ನಾನು ನಿನಗೆ ಜಯ ಕೊಡ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ನ, ಅವಾಗ ನೀ ನಂಬಿದರೆ ಮಾತ್ರ ಜಯ ಕೊಡ್ತಾನ. ನೀನ್ ನಂಬಲಾರ್ದಾಗ ಹೆಂಗ್ ಜಯ ಕೊಡ್ತಾನ? ನಿನಗ್ ವಾಗ್ದಾನ ಇದೇ ಕೊಟ್ಟಾನ, ಸತ್ತೋನು ಎದ್ದೇಳ್ತಾನ. ಅಲ್ಲೆಲುಯ್ಯ. ನೀ ನಂಬಿದ್ರೆ ಸತ್ತೋರು ಎದ್ದೇಳ್ತಾನ. ಅಲ್ಲೆಲುಯ್ಯ. ಆ ವಾಗ್ದಾನ ನಿಮ್ಗೆ ಸಿಕ್ಕದ, ದೇವರು ನಿಮ್ಗೆ ನೆರವೇರಿಸ್ತಾನ, ನಂಬಿದ್ರೆ ಮಾತ್ರ. ಅಲ್ಲೆಲುಯ್ಯ. ವಾಗ್ದಾನ ನೆರವೇರಿಸೋದು ಸುಮ್ಮನೆ ಅಲ್ಲ, ಅದ್ರಾಗ ನಿನ್ನ ನಂಬಿಕೆ ಇರಬೇಕು. ಆತ ನಂಬಿಗಸ್ತನು, ನಾವಲ್ಲ. ಸಿಕ್ಕ ಮ್ಯಾಗ ಏನನ ವಾಗ್ದಾನ ನಮಗೆ ಸಿಕ್ಕಿತ್ತಾ, ದೇವರಿಗೆ ಸ್ತೋತ್ರ. ವಾಗ್ದಾನ ನಮಗೆ ಸಿಕ್ಕ ಮ್ಯಾಗ ಏನಾಗ್ತದ ಗೊತ್ತಾ? ಸ್ವಲ್ಪ ದಿವಸ ಹೋದ ನಂತರ ನಾವು ಸ್ವಲ್ಪ ಡಲ್ ಆಗ್ಬಿಡ್ತೇವೆ. ದೇವರು ನಮಗೆ ಕೈ ಬಿಟ್ಟನೇನು, ಕರ್ತನು ನಮಗೆ ಕೈ ಬಿಟ್ಟನೇನು, ಸ್ವಾಮಿ ನಮಗೆ ಕೈ ಬಿಟ್ಟನೇನು, ಆ ತರ ಆಲೋಚನೆ ಬರ್ತದ. ಆ ಆಲೋಚನೆ ಯಾರ ಕಡೆಗಿಲಿಂತ ಬರ್ತದ? ದೇವರ ಕಡೆಗಿಲಿಂತ ಅಲ್ಲ, ಶೈತಾನ ಕಡೆಗಿಲಿಂತ ಬರ್ತದ. ನಿಮ್ಮ ಮನಸ್ಸು ಸೋಲ್ಸ್ಬೇಕು, ನಿಮ್ಗ ಪೂರ ಸತಾಸಿ ದೇವರ್ಲಿಂತ ದೂರ ಮಾಡಿರ್ಬೇಕು ಅಂತ ಶೈತಾನ ಪ್ಲಾನ್ ಇರ್ತ. ಆದ್ರೆ ದೇವರು ಮೊದಲೇ ನಿನಗೆ ವಾಗ್ದಾನ ಕೊಟ್ಟಿರ್ತಾನ. ವಾಗ್ದಾನ ಕೊಟ್ಟಾತನು ನಂಬಿಗಸ್ತಾನ. ಶೈತಾನು ಆಗ್ತಾನ ನಿನ್ನ ತಲೆಗೆ ಮೊದಲೇ ದೇವರಿಗೆ ಗೊತ್ತಿರ್ತದ, ಅದಕ್ಕಿಂತ ಮುಂಚೆನೆ ವಾಗ್ದಾನ ಕೊಟ್ಟಿರ್ತಾನ. ಶೈತಾನ ಮಧ್ಯೆ ಬಂದು ನಿನಗೆ ಕೆಡಿಸ್ತಿರ್ತದ, ಮೊದಲು ದೇವರ ವಾಗ್ದಾನ ಕೊಡ್ತಾನ. ಅಲ್ಲೆಲುಯ್ಯ. ಶೈತಾನ ಮಧ್ಯೆ ಬಂದು ನಿನ್ನ ತಲೆ ಕೆಡಿಸ್ತಿರ್ತಾನ. ನೀನು ತಲೆ ಕೆಡಿಸೋದ ಅವಶ್ಯಕತೆ ಬೇಡ, ನೀನು ಚಿಂತೆ ಮಾಡೋದ ಅವಶ್ಯಕತೆ ಬೇಡ. ನಿನಗೆ ವಾಗ್ದಾನ ಕೊಟ್ಟಾನಂದ್ರೆ ದೇವರು ನೆರವೇರಿಸ್ತಾನ. ನನಗ ವಾಗ್ದಾನ ಕೊಟ್ಟಾನ, ನೆರವೇರ್ಸಕತ್ತಾನ. ನಿನಗ್ ವಾಗ್ದಾನ ಕೊಟ್ಟಾನ ಮಗಳೇ, ಮಗನೇ, ನೆರವೇರ್ಸಕತ್ತಾನ. ಅಲ್ಲೆಲುಯ್ಯ. ಈ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರ್ತು. ನೀನು ಕುಂತು ಸ್ಥಾನದಾಗ ಪ್ರಾರ್ಥನೆ ಮಾಡು, ಈ ವಾಗ್ದಾನ ಇವತ್ತ ನಿನ್ನ ಜೀವನದಾಗ ನೆರವೇರಕತ್ತದ. ಲಭ ರೀಖಲ ಒಂದಲ ಶಂದಲ ರಬ, ನಿನ್ನ ಜೀವನದಾಗ ಈ ವಾಗ್ದಾನ ಪೂರಾಗ್ಲಕತ್ತದ. ವಾಗ್ದಾನ ಕೊಟ್ಟಾತನು ಬೇರೆ ಯಾರು ಅಲ್ಲ, ದೇವರು ನಂಬಿಗಸ್ತನಾನ. ನೀನು ಪಾಪ ಮಾಡಿದಿ, ವಾಗ್ದಾನ ನೆರವೇರದು ಅಂತ ಹೇಳ್ತಾ ಇಲ್ಲ. ಪಶ್ಚಾತ್ತಾಪ ಪಡು, ಪಾಪ ಕ್ಷಮಿಸಿ, ಮತ್ತೆ ನಿನಗೆ ವಾಗ್ದಾನ ನೆರವೇರಿಸ್ತಾನ. ಅಲ್ಲೆಲುಯ್ಯ. ನಿನಗೆ ಅಪರಾಧ ಆಗ್ಲಿ, ನೀ ಸುಳ್ಳಾಗ್ಲಿ, ನೀ ಏನೇ ಮಾಡಿದ್ರೆ ಪಶ್ಚಾತ್ತಾಪ ಪಡು, ವಾಗ್ದಾನ ಪೂರ ಮಾಡ್ತಾನ. ಅಲ್ಲೆಲುಯ್ಯ. ಪಶ್ಚಾತ್ತಾಪ ಪಡ್ಬೇಕಂದ್ರೆ ಅಂದ್ರೆ ಪಾಪ ಮಾಡ್ಬೇಕಾದ್ರೆ ಅತ್ತಿ ತಪ್ಪಿ ಪಾಪ ಮಾಡಿದವರಿಗೆ ದೇವರು ಕ್ಷಮಿಸ್ತಾನ. ನೀ ಪಶ್ಚಾತ್ತಾಪ ಪಡು. ದೇವರು ನಿನಗೆ ಬೈತಾ ಇಲ್ಲ, ದೇವರು ನಿನಗೆ ತಳ್ಳುತ್ತಾ ಇಲ್ಲ. ನೀನು ನಿರಾಶಾಗಿ ಕುಂತಿಕೇಸಿ ನನ್ನ ದೇವರ ಕೈ ಬಿಟ್ಟಾನೇನೋ ಅಂತ ನೀನು ಇದಾಗಿ ಸೋತ್ವಕ್ಕೆಸಿ ಎಲ್ಲಾದ್ರು ಪಾಪ ಮಾಡಿದೇನು, ದೇವರು ಕ್ಷಮಿಸಿ ಕೇಸಿ ವಾಗ್ದಾನ ನಿನ್ನ ಜೀವನದಲ್ಲಿ ನೆರವೇರ್ಸಕತ್ತ. 3 ಸಿಸ್ಟರ್ ಜೀವನದಾಗ ಇದು ನೆರವೇರ್ಸಕತ್ತಾನ. ಆಮೇಲೆ ನನಗೆ ದೇವರ ಆತ್ಮ ಹೇಳ್ತಾ ಇದ್ದಾನೆ, 3 ಜೀವನದಾಗ, ಸಿಸ್ಟರ್ ಜೀವನದಾಗ, ಅಕ್ಕ ತಂಗರೇ ಜೀವನದಾಗ, ನಿಮ್ ಜೀವನದಾಗ ನೆರವೇರ್ಸಕತ್ತಾನ. ಅಲ್ಲೆಲುಯ್ಯ. ಭಯ ಪಡ್ಬೇಡ್ರಿ, ಅಂಜಬೇಡ್ರಿ. ದೇವರಿಗೆ ಸ್ತೋತ್ರ. ನಿನ್ನ ದೇವರು ನಿನಗೆ ಹೇಳ್ತಾ ಇದ್ದಾನೆ, ಮಗಳೇ, ನಾನು ಮಾಡಿದಾತನು ನಂಬಿಗಸ್ತಾನು. ವಾಗ್ದಾನ ಮಾಡಿದಾತನು, ವಾಗ್ದಾನ ಕೊಟ್ಟಾತನು ನಂಬಿಗಸ್ತಾನ. ನಾನು ನೆರವೇರಿಸ್ತೀನಿ, ಯಾಕೆ ಚಿಂತೆ ಮಾಡ್ತಾರೆ? ದೇವರಿಗೆ ಸ್ತೋತ್ರ. ದೇವರಿಗೆ ಕೋಟಿ. ಶೈತಾನ ದೊಡ್ಡದ, ದೇವರು ದೊಡ್ಡತ. ಶೈತಾನನು ನಿನಗೆ ಕೆಡ್ಸಕ್ಕ ಬರ್ತದ, ದೇವರು ನಿನಗೆ ಉಳಿಸಕ್ಕ ಬರ್ತಾನ. ಆಮೇಲೆ ಶೈತಾನ ಮಧ್ಯದಾಗ ಬಂದು ಹಾಳು ಮಾಡ್ತಾನ, ಮೊದಲೇ ದೇವರ ವಾಗ್ದಾನ ಫಿಕ್ಸ್ ಮಾಡ್ಕೊಂಡಿರ್ತಾನ. ನನ್ನ ಮಗಳಿಗೆ ಈ ಸಮಯದಾಗ, ನನ್ನ ಮಗನಿಗೆ ಈ ಸಮಯದ ವಾಗ್ದಾನ ಪೂರ ಮಾಡಬೇಕು. ಯಾಕೆ ಚಿಂತೆ ಮಾಡ್ತೀರಿ ನೀವು? ಅಳ್ಕಾಂತ ಯಾಕೆ ಕುಂತ್ರಿ? ದೇವರಿಗೆ ಸ್ತೋತ್ರ. ನೋಡ್ರಿ, ಕಣ್ಣೀರ್ ಹಾಕಬೇಕು, ಪ್ರಾರ್ಥನಾದಾಗ ಹಾಕಬೇಕು, ವ್ಯರ್ಥ ಆಗ್ಬಾರ್ದು. ದೇವರಿಗೆ ಸ್ತೋತ್ರ. ಇವತ್ತ ನಾನು ಕಣ್ಣೀರಿಟ್ಟು ಪ್ರಾರ್ಥನಾ ಮಾಡಿದೆ, ನನಗೆ ವಾಗ್ದಾನ ಪೂರ ಮಾಡ್ತೇನಂತ ದೇವರು ಹೇಳಿದ. ಅಲ್ಲೆಲುಯ್ಯ. ವ್ಯರ್ಥ ಕಣ್ಣೀರ್ ಹಾಕಬಾರ್ದು, ಪ್ರಾರ್ಥನಾದಾಗ ಕಣ್ಣೀರ್ ಹಾಕ್ರಿ, ದೇವರು ನಿಮಗೆ ಕೊಟ್ಟು ವಾಗ್ದಾನ ಪೂರ ಮಾಡ್ತಾನ. ಅಲ್ಲೆಲುಯ್ಯ. ನೀನು ಪ್ರಾರ್ಥನಾದಾಗ ಕಣ್ಣೀರು ದೇವರಿಗೆ ಹೇಳೋರು, ದೇವರು ಕಣ್ಣೀರು ಒರೆಸ್ತಾನ. ನಿನ್ನ ಕಣ್ಣೀರು ದೇವರು ಜಮಾ ಇಡ್ತಾನ. ದೇವರಿಗೆ ಸ್ತೋತ್ರ. ನಿನ್ನ ಕಣ್ಣೀರು ವ್ಯರ್ಥ ಮಾಡ್ಲಾರ್ದಂಗ, ವ್ಯರ್ಥ ಆಗ್ಬಾಡ್ಲಾರ್ದಂಗ, ವ್ಯರ್ಥ ಕೈಲಾರ್ದಂಗ ದೇವರು ನಿನ್ನ ಕಣ್ಣೀರು ಜೋಪನವಾಗಿಟ್ಟು ನಿನ್ನ ಬಂದ ಸಮಸ್ಯೆ ಬಿಡುಗಡೆ ಕೊಟ್ಟು ವಾಗ್ದಾನ ನೆರವೇರಿಸ್ತಾನ. ಹಲ್ಲೆಲೂಯ. ನೀನು ನಂಬಿಗಸ್ತನಲ್ಲ, ಪರಮಾತ್ಮನ ನಂಬಿಗಸ್ತನು. ನಾವು ನಂಬಿಗಸ್ತನಲ್ಲ, ದೇವರು ನಂಬಿಗಸ್ತನು. ಹಲ್ಲೆಲೂಯ. ಏನು ನಿಮ್ಗೆ ಕೊಟ್ಟಾನ ಅದು ನೆರವೇರಿಸತಕ್ಕ ಬಿಡೋದಿಲ್ಲ. ನೇನು ನಿನಗೆ ವಾಗ್ದಾನ ಮಾಡೋಣ ಅದು ನೆರವೇರಿಸತಕ್ಕ ಬಿಡೋದಿಲ್ಲ.
ನಿನಗೆ ಸಂತಾನ ಕೊಡ್ತೀನಂತ ಹೇಳನ ಕೊಡೇ ಕೊಡ್ತಾನ. ನಿನಗೆ ಕೆಲಸ ಕೊಡ್ತೀನಂತ ಹೇಳನ ಕೊಡೇ ಕೊಡ್ತಾನ. ನಿನಗೆ ಜಯ ಕೊಡ್ತೀನಂತ ಹೇಳನ ಕೊಡೇ ಕೊಡ್ತಾನ. ನಿನ್ನ ಗಂಡಗೆ ಆಶೀರ್ವಾದ ಮಾಡ್ತೀನಿ, ನಿನಗೆ ಆಶೀರ್ವಾದ ಮಾಡ್ತೀನಿ, ನಿನ್ನ ಮಕ್ಕಳಿಗೆ ಆಶೀರ್ವಾದ ಮಾಡ್ತೀನಿ. ಏನು ದೇವರು ವಾಗ್ದಾನ ಕೊಟ್ಟನೋ ಅದು ಕೊಡೇ ಕೊಡ್ತಾನ, ಅದು ಆಶೀರ್ವಾದ ಮಾಡೇ ಮಾಡ್ತಾನ. ಆಮೇಲೆ ಈ ವಾಕ್ಯ ಇವ್ರ ಜೀವನದಾಗ ನೆರವೇರ್ಲಿ ಅಂತ ಪ್ರಾರ್ಥಿಸು. ಎಸ್ ಪ್ರಭು, ಸ್ತೋತ್ರ. ಸ್ವಾಮಿ ಯೇಸು ಮसीह ಸ್ತೋತ್ರ. 23ನೇ ವಚನ ಕರ್ತನೆ. ಅಪ್ಪ ವಾಗ್ದಾನ ಮಾಡಿದಾತ ನಂಬಿಗಸ್ತನೆಂಬುದಾಗಿ ವಾಕ್ಯ ಕೊಟ್ಟಿದ್ದಾರೆ. ಧನ್ಯವಾದ ಯೇಸಪ್ಪ, ವಾಗ್ದಾನ ಸ್ತೋತ್ರ. ಕೊಟ್ಟಂತ ದೇವರಪ್ಪ, ನೀ ಯೇಸು ಅಬ್ರಹಾಮನ ಮसीह ದೇವರು, ಸ್ತೋತ್ರ. ಅಬ್ರಹಾಮನ ಕೊಟ್ಟಂತ ವಾಗ್ದಾನ ನೆರವೇರಿಸಿದ ದೇವರು ನೆರವೇರಿಸಿದ ಸ್ತೋತ್ರ. ನೀನಾಗಿದ್ದೀ, ನಿನಗೆ ಸ್ತೋತ್ರ. ನಾವು ಅಬ್ರಹಾಮನ ಯೇಸು ದೇವರು ಮसीह ನಂಬಿದ್ದೀವಿ. ಸ್ತೋತ್ರ. ತಂದೆಯಾದ ದೇವರೇ, ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಸ್ವಾಮಿ ನೀ ಕೊಟ್ಟಂತ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಾಗ ನೆರವೇರ್ಲಿಕ್ಕೆ ಇರ್ತದೆ. ಆಮೆನ್. ನೆರವೇರ್ತದಕ್ಕಾಗಿ ಸ್ತೋತ್ರ. ಸ್ತೋತ್ರ. ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗ್ತದಕ್ಕಾಗಿ ಸ್ತೋತ್ರ. ಸ್ತೋತ್ರ. ನೆರವೇರುವಂತ ಸಮಯ ಬಂದಿದ್ದಕ್ಕಾಗಿ ಆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಜನರು ಸಾಕ್ಷಿಯಾಗಿ ನಿಲ್ತದಕ್ಕಾಗಿ ಸ್ತೋತ್ರ. ಕೊಟ್ಟಂತ ವಾಗ್ದಾನ ನೆರವೇರಿದಕ್ಕಾಗಿ ಸ್ತೋತ್ರ, ನೆರವೇರ್ತದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳೊಟ್ಟಿಗೆ ನಿನ್ನ ಮಾತಾಡಿದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ, ಒಳ್ಳೆ ವಾಗ್ದಾನಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತಾ ಇದೀನಪ್ಪ. ಈ ಸಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.